ಮದುವೆ ಪ್ರಸ್ತಾಪ ಬರಬಹುದು. ಕುಣ್ಕೊಂಡು ತಲೆ ಆಡಿಸ್ಬೇಡ. ಅಂದ್ರೆ ಆ ಲೋಕದ ಅರಿವು ನಿನಗಿಲ್ಲ. ಹೊರಗಿದ್ರೆ 100 ಜನರ ಕಣ್ಣು ಕಾಣಿಸ್ಕೋತ್ಯಾ, ಉಳ್ಕೋತ್ಯಾ. ಒಳಗ್ ಸೇರಿದ್ರೆ ಹೊರಗಿನ ಸಂಪರ್ಕ ಇರೋಲ್ಲ. ಅಲ್ಲಿರೋ ಪಾತ್ರಗಳು ಗೊತ್ತು ನನಗೆ. ನಮ್ಮಮ್ಮನ ಬದುಕನ್ನ ನೋಡಿದ್ದೀನಿ. ಮದುವೆ ಅಂತ ಮಾಡಿ ಒಳಗ್ ಸೇರಿಸ್ಕೊಂಡು ನಂತರ ಸಮಸ್ಯೆಗೆ ಉತ್ತರ ಹುಡುಕ್ತಾರೆ. ಜೀವಂತವಾಗಿ ಉಳಿಸಲ್ಲ ನಿನ್ನ. ಅಷ್ಟು ಸತ್ಯ ಗೊತ್ತಿದೆ ನನಗೆ. ಮಗು ಹುಟ್ಟೋ ತನಕ ನಿನಗೆ ಅಪಾಯ ತಪ್ಪಿದ್ದಲ್ಲ. ನಿನಗೆ ಹಣ ಬೇಕಾ ಕೇಳು, ಕೊಡ್ತೀನಿ. 6-7 ತಿಂಗಳು ಎಲ್ಲಾದ್ರೂ ತಲೆ ಮರೆಸ್ಕೊಂಡಿರೋ ಹಾಗಿದ್ರೆ ಇದ್ದು ಬಿಡು. ಅದೇನು ನನ್ನ ಬಗ್ಗೆ ಇಷ್ಟು ಕಾಳಜಿ? ವಿಶ್ವಾಸನ್ನ ಪ್ರೀತಿಸ್ತೀನಿ. ಅವನ್ಗೇನಾದ್ರೂ ಆದ್ರೆ ನೋವಾಗತ್ತೆ. ಅಂದ್ರೆ ದೊಡ್ಡಮ್ಮ ಗೊತ್ತು ನನಗೆ. ಅವರು ಹಠಕ್ ಬಿದ್ದಾಗಿದೆ. ನೀನು ಬಗ್ದಿದ್ರೆ ಊರಿಂದ ಕರೆಸ್ತಾರೆ ಅವ್ರ ಅಪ್ಪ ಅಣ್ಣನ್ನ. ಅವರು ಸಹಾಯಕ್ಕೆ ನಿಲ್ತಾರೆ. ನನ್ನಪ್ಪ ನನ್ನಣ್ಣ ಕಾಯ್ತಿದ್ದಾರೆ ದೊಡ್ಡಮ್ಮನ ಒಂದು ಆಜ್ಞೆಗೆ. ಆಸ್ತಿಲಿ ಪಾಲ್ ಸಿಗೋದಾದ್ರೆ ತಲೆಗಳನ್ನ ಉರುಳಿಸ್ತಾರೆ. ನಿನಗ ಅಪಾಯ ಆದ್ರೆ ವಿಚಾರಣೆಗಳು ನಡೆಯತ್ತೆ. ವಿಶ್ವಾಸನ್ಗೆ ಸುಳ್ಳಿನ ಅಭ್ಯಾಸ ಇಲ್ಲ. ಮುಗ್ಧ ಸತ್ಯಕ್ಕೆ ತಲೆ ಆಡಿಸ್ತಾನೆ. ಅವನಿಗೆ ಅಪಾಯ ಆಗತ್ತೆ. ದಯವಿಟ್ಟು ಊರು ಬಿಟ್ಬಿಡು. ಚಿಕ್ಕ ವಯಸ್ಸಿನಲ್ಲಿ ನಮ್ಮೂರ್ ಜಾತ್ರೆಯಲ್ಲಿ ನೋಡಿದ್ದೊಂದು ನೆನಪು ತಲೆಯಲ್ಲಿ ಢಾಳ ಕೂತಿದೆ. ಹೇಳ. ಊರ್ ಜಾತ್ರೆಗೆ ಎಲ್ಲರೂ ಸೇರ್ತಿದ್ರು. ಎಲ್ಲ ಪರಿಚಿತ ಮುಖಗಳೇ. ದೇವರು, ಅಲ್ಲಿನ ಪೂಜಾರಿ, ಬರೋ ಜನ, ಬೆಂಡು, ಬತ್ತಾಸು, ಬಲೂನ್ ಮಾರೋನು. ಅಲ್ಲಿವರೆಗೂ ಯಾಕೆ, ಭಿಕ್ಷುಕರು ಅವರೇ. ಅಲ್ಲೊಂದಿತ್ತು ಹುಡುಗಿ. ವಯಸ್ಸಿಗೆ ಬಂದಿತ್ತು. ಚೆಲ್ಲಾಗಾಡ್ತಿತ್ತು. ಅಮ್ಮನ ಪಕ್ಕ ಭಿಕ್ಷುಕ್ ಕೂತಿದ್ರು. ಕರೀತಿತ್ತು ಕಣ್ಣಲ್ಲೇ ಸುತ್ತಲಿನ ಹುಡುಗರ್ನ. ಮುಂದಿನ ವರ್ಷ ಹೋದೆ. ಹುಡುಗಿಯಾಗಿ ಉಳಿದಿರ್ಲಿಲ್ಲ. ಭಿಕ್ಷುಕ್ ಕೂತೋಳು ಮುಖದಲ್ಲಿ ಆಯಾಸ, ಕಣ್ಣು ಸುತ್ತ ಕಪ್ಪು, ದೃಷ್ಟಿಲಿ ನಗು ಇರಲಿಲ್ಲ. ಪಕ್ಕದಲ್ಲಿ ಮಗು ಇರಲೇಬೇಕು. ಹುಡುಕ್ತೆ. ಇತ್ತು. ದುರಂತ ಗೊತ್ತಾ? ಕಡುಗಪ್ಪು ಕರ್ರಗೆ ಮಿಂಚೋ ತಾಯಿ ಮಡ್ಲಲ್ಲಿ ಬೆಳ್ಳಗೆ ಮಿರಿಮಿರಿ ಮಿಂಚೋ ಮಗು. ಅದ್ಯಾರೋ ಹೊರದೇಶದವನು. ಒಂದು ಹೊತ್ತು ಜಾತ್ರೆಗೆ ಬಂದು ಹೋದವನು. ಈ ಮಡ್ಲಲ್ಲಿ ಮಗು. ಮಗು ಅವಳ ಬಣ್ಣದ್ದೇ ಆಗಿದ್ದಿದ್ರೆ ಅಲ್ಲಿ ತಾಯಿ ಕಂಡಿರೋಳು. ಮದುವೆ ಆಯ್ತಾ ಬಿಡ್ತಾ, ಗಂಡ ಇದಾನ ಇಲ್ವಾ ತಲೆಗೆ ಬರ್ತಿರ್ಲಿಲ್ಲ. ಮಗು ಅವನು ಬಣ್ಣ ಹೊತ್ತು ಅಪರಾಧನ ಸಾರ್ತಿತ್ತು. ತಾಯಿ ಇರ್ಲಿಲ್ಲ ಅಲ್ಲಿ. ಅಪರಾಧಿ ಇದ್ಲು. ನನಗೂ ಅದೇ ಭಯ. ಹುಟ್ಟೋ ಮಗುಗೆ ವಿಶ್ವಾಸನ ಹೋಲಿಕೆ ಇದ್ರೆ
ತಾಯಿ ಆಗಬೇಕು ಅನ್ನೋ ಆಸೆ ಇದೆ. ಅಪರಾಧಿ ಯಾಕಾಗಬೇಕು? ಇಲ್ಲೇ ಇದ್ದು ಬಡ್ದಾಡ್ತೀನಿ. ಉಳಿದ್ರೆ ಬದುಕು, ಇಲ್ದಿದ್ರಿಲ್ಲ. ಹಣ ತಂದಿದ್ರೆ ಕೊಟ್ಟೋಗಿ, ಅದಂತೂ ಬೇಕೇ ಬೇಕು. ಸತ್ಯ ಹೇಳ, ನಿಮ್ಮಪ್ಪ ಮಾತಾಡಿದ್ದು ನನಗಿಷ್ಟ ಆಗಲಿಲ್ಲ. ನಿನಗೂ ಕೋಪ ಬಂದಿರುತ್ತೆ, ಸಂಪರ್ಕ ಕಡ್ಕೋತೀಯ ಅನ್ಕೊಂಡಿದ್ದೆ. ಸರಿ, ಅಟ್ಲೀಸ್ಟ್ ಯು ಆರ್ ಸೆನ್ಸಿಬಲ್. ನೋಡು, ನನ್ನ ರಘು ಮದುವೆಗೂ, ಶ್ವೇತಾಳ್ ಪರ ನನ್ನ ಹೊಡೆದಾಟಕ್ಕೂ, ನಿಮ್ಮಪ್ಪನ ಕೆಲಸಕ್ಕೂ ಯಾವ ಸಂಬಂಧನೂ ಇಲ್ಲ. ಎಲ್ಲ ಬೇರೆ ಬೇರೆ. ಖಂಡಿತ. ದಟ್ಸ್ ನೈಸ್. ಏನು ತಗೋತ್ಯಾ? ತಣ್ಣಗೇನಾದರೂ ಸರಿನೇ. ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ನಿನ್ನ. ಒಂದು ಸಣ್ಣ ಅವಕಾಶ ಸಿಕ್ಕಿದ್ರೆ ಸಾಕು ಕಣ್ಣಲ್ಲಿ ನೀರು ತುಂಬಿಕೊಂಡಿರೋದು. ಇಷ್ಟು ಗಟ್ಟಿ ಅಂತ ಅಂದ್ಕೊಂಡಿರಲಿಲ್ಲ. ರಿಯಲಿ? ಅಪ್ಪ ಬಂದು ಕೇಳ್ತಾರೆ, ಕರುಗೆ ಹೋಗ್ತೀಯಾ ಅಂದ್ಕೊಂಡಿದ್ದೆ. ನ್ಯಾಯದ ಪರ ಹೋರಾಡ್ತಿರೋದು, ಅದೊಂದು ಅಸಹಾಯಕ ಅಶಕ್ತ ಹುಡುಗಿ. ಫಲಾಪೇಕ್ಷೆ ಇಲ್ಲದೆ ಹೋರಾಡ್ತಿದ್ದೀನಿ. ಆ ಭಾವ ಶಕ್ತಿ ಕೊಡುತ್ತೆ. ಸ್ವಂತದವರು, ಪ್ರೀತಿಸಿದವರು ಎಲ್ಲರನ್ನೂ ಧಿಕ್ಕರಿಸಿ ನಿಲ್ಲೋ ಶಕ್ತಿ ಕೊಡುತ್ತೆ. ಹುಡುಗಾಟ ಅನ್ಕೊಂಡಿದ್ದಾನೆ ವಿಶ್ವಾಸ. ಕೈ ತುಂಬ ಕಾಸು, ಮೆರೆಯೋಕೆ ದಿರ್ಸು, ಓಡಾಡಕ್ಕೆ ಕಾರು. ಪಾಪ ಬಡ ಹುಡುಗಿ, ಅಮಾಯಕಳು. ಅದಕ್ಕೇನು ಗೊತ್ತಾಗತ್ತೆ? ಅವನ ರೂಪ, ಅವನ ಹಣ, ಮನಸ್ಸು ಕೊಟ್ಟಿದ್ದು. ನೌ ಹಿ ಕೆನಾಟ್ ರಿಗಲ್ ಔಟ್ ಆಫ್ ದಿಸ್. ಇನ್ನು ಅವನಿಗೆ ಬಿಡುಗಡೆ ಇಲ್ಲ. ರಘು ಹೇಳ್ತೀಯಾ, ಪ್ರೀತಿ ಪ್ರೇಮ ಅಂತೆಲ್ಲ ಮದುವೆ ಆಗು, ಆದರೆ ದುಡ್ಡು ಕೊಡಲ್ಲ ಅಂತ. ಏನು? ಈಗ ಶ್ವೇತಂಗೂ ವಿಶ್ವಾಸದ ಮೇಲೆ ಪ್ರೀತಿ ಏನಿಲ್ಲ, ದುಡ್ಡು, ಆಸೆಗೆ ಬಿದ್ಲು. ರಘುದಿನ್ನೇನು? ದುಡ್ಡು, ಆಸೆಗೆ ಬಿದ್ದಿದ್ದಾನೆ. Stupid. ವಿಶ್ವಾಸ ಬಲೆ ಬೀಸಿ ಹಣ ತೋರಿಸಿ ಮುಗ್ಧ ಮನಸ್ಸಿನ ಶ್ವೇತಾನ ಸೆಳ್ಕೊಂಡ. ನೀನ್ ಮಾಡ್ತಿರೋದು ಅದೇ. ರಘುನ್ ಸೆಳ್ಕೋತಿದೀಯ. ಗಂಡು ಮಾಡಿದ್ರೆ ಮೋಸ, ಹೆಣ್ಣು ಮಾಡಿದ್ರಿಲ್ವಾ? ಪ್ಲೀಸ್ ಹಾಗೆ ಮಾತಾಡಬೇಡ ನೀನು. ನಿನಗೆ ಗೊತ್ತಿದೆ, ಹಣ ತೋರಿಸಿ ಅವನನ್ನ ಸೆಳೆದಿದ್ದಲ್ಲ. ಕೊಡಲ್ಲ ಅಂತ ಹೇಳಿ ನೋಡು. ಹೇಳಲ್ಲ, ಗೊತ್ತು ನನಗೆ. ನೀನು ಹೇಳ್ತೀನಿ ಅಂದರೂ ನಿಮ್ಮಪ್ಪ ಹೇಳಲ್ಲ. ನಿನ್ನ ಕಟ್ಟಿ ಕಳಿಸಿ ಕೈ ತೊಳ್ಕೊಳ್ಳೋಕ್ಕೆ ಅವ್ರಿಗಿದೊಂದು ಒಳ್ಳೆ ಅವಕಾಶ. ಅವ್ರು ಬಿಡಲ್ಲ. ಅಲ್ಲಿ ವಿಶ್ವಾಸ ತಪ್ಪಿತಸ್ತ, ಇಲ್ಲಿ ನೀನು. ಅಲ್ಲಿ ವಿಶ್ವಾಸ ಸುನಂದಮ್ಮ ಕಳ್ಕೋಬೇಕು ಅನ್ನೋದಾದರೆ ಇಲ್ಲಿ ನೀನು ನಿಮ್ಮಪ್ಪ ಕಳ್ಕೋಬೇಕು. ನಮ್ಗೆ ಯಾಕೆ ಕಾರ್ಪಣ್ಯ? ಅರ್ಥ ಆಗಲ್ಲ ನಿನಗೆ. ಬಡತನದ ಮನೇಲಿ ಗಂಡು ಮಕ್ಕಳನ್ನು ಓದಿಸೋದು ರಕ್ತನ ಧಾರೆ ಎರೆದು. ಫಲಾಪೇಕ್ಷೆ ಇದೆಯಾ ಅಂದರೆ ಖಂಡಿತ ಇದೆ. ಬೆಲೆ ಕೊಟ್ಟು ತಗೋತಿದ್ದೀರ. ಯಾರಿಗೆ ಕೊಡಬೇಕು? ಅವನಿಗ? ಇಲ್ಲ, ನಮಗೆ. ಅದ್ಧೂರಿಯಾಗಿ ಮದುವೆ ಆಗತ್ತೆ, ಸಾವಿರಾರು ಜನ ಸೇರ್ತಾರೆ, ಎಲ್ಲ ಕಡೆ ಸಿರಿತನ, ಸಂಭ್ರಮ. ಅಲ್ಲಿ ಮೂಲೆಯಲ್ಲಿ ನಾನು, ನಮ್ಮಪ್ಪ, ನನ್ನ ಮಗಳು ವಾಲುಗ್ದವ್ರ ಜೊತೆಲಿ ಕೂತು ಊಟಕ್ಕೆ ಕಾಯ್ತಾ
ಸಂಭ್ರಮದಲ್ಲಿ ಕುಣಿದು ಕುಪ್ಪಳಿಸಿದ್ರೆ ಕೈ ತುಂಬ ಹಣ ಸಿಕ್ಕಿದೆ ಅದಕ್ಕೆ ಹೀಗೆ ಅಂತಾಗತ್ತೆ. ದುಃಖದಲ್ಲಿ ಮುಳುಗುಡ್ತಿದ್ರೆ ಹೊಟ್ಟೆ ಉರಿ ಸ್ವಂತದವನು ಏಳ್ಗೆ ಸಹಿಸಕ್ಕಾಗಲ್ಲ ಅದಕ್ಕೆ ಹೀಗೆ ಅಂತಾಗತ್ತೆ. ನ್ಯಾಯ ಅಂತೀಯ. ಸೌಕರ್ಯ ಇದ್ದವರು ಅವ್ರವ್ರ ಸೌಕರ್ಯಕ್ಕೆ ಮಾಡ್ಕೊಂಡಿದ್ದೆಲ್ಲ ನ್ಯಾಯವೇ. ನಮಗೆ ಅಸೌಕರ್ಯ ಅನ್ಯಾಯ ಅನ್ಸುತ್ತೆ. ಸಾರಿ, ಏನಾಗಬೇಕು ಹೇಳು. ಅಲ್ಲಿ ತಿಂದು ಎಸೆಯೋ ಎಲೆ, ಅದ್ರ ಜೊತೆ ತಿಪ್ಪೆ ಸೇರೋ ಮೃಷ್ಟಾನ್ನ, ಆ ಛತ್ರಕ್ಕೆ ಮಿಂಚು ಮಾಯ ಆಗೋ ದೀಪಗಳಿಗೆ, ಕ್ಷಣದಲ್ಲಿ ಗೊಬ್ಬರ ಆಗೋ ಹೂವು ಹಣ್ಣಿಗೆ ಅಷ್ಟು ಸುರಿತೀರಿ. ಅದರಲ್ಲೊಂದು ಸಣ್ಣ ಭಾಗ ಉಳಿಸಿದ್ರೆ ನಿಮಗೆ ಉಳಿಯತ್ತೆ, ಕೊಟ್ರೆ ನಮ್ಮ ಕಾಲ ಕಳಿಯತ್ತೆ. ಅಪ್ಪಂಗೆ ಅಹಂಕಾರ ಬೇಡಲ್ಲ ಅಂತಾರೆ. ಮಗಳಿನ್ನೂ ಸಣ್ಣವಳು, ಅವಳನ್ನು ಬೇಡಕ್ಕೆ ಬಿಡ್ಲಾರೆ. ಗಂಡ ಬಿಟ್ಟವಳು ನಾನು ನಾಚಿಕೆ ಬಿಟ್ಟು ಬೇಡ್ಬೋದು. ಕೊಟ್ಟಲ್ಲಿಗೆ ಮುಗೀತು. ಕೊಡ್ತಿದ್ರೆ ಮುಂದಿನ ಮನೆ, ಮುಂದಿನ ರಸ್ತೆ, ಇದ್ದಾಗ ಹಸುವು, ಇಲ್ದಾಗ ಬರ. ಮಗಳನ್ ಬಿಡೆ, ಬೆಳೆಯೋ ವಯಸ್ಸು, ತಿಂತಾಳೆ. ಆದ್ರೆ ಅಪ್ಪನ ನೋಡ್ಬೇಕು ನೀನು. ತಟ್ಟೆ ತುಂಬ ಗೋಪುರ ಕಲಿಸ್ಕೊಂಡು ಉಂಡೆ ಕಟ್ಕೊಂಡು ತಿಂದಿತ್ತು. ಸಾಕು ಅನ್ನೋದೇ ಇಲ್ವೇ? ಸಾಕು ಕಣೆ, ಪ್ಲೀಸ್. ಒಬ್ಳನ್ನೇ ಬರೋದಕ್ಕೆ ಹೇಳಿ ಕಳಿಸ್ದೆ, ಬಂದ್ಯಲ್ಲ, ಸಂತೋಷ. ಸಲಹೆಗೆ 100 ಜನ ಸಿಗ್ತಾರೆ, ಅವ್ರವ್ರ ಲಾಭ ನೋಡ್ತಾರೆ. ಸಮಸ್ಯೆ ನಮ್ಮಿಬ್ರದು, ನಾವಿಬ್ರೇ ಕೂರೋದು ವಾಸಿ ಅನ್ನಿಸ್ತು. ಹೇಳಿ. ವಿಶ್ವಾಸನ್ನು ಕರೀಲ, ಅವನು ಇದಕ್ಕೆ ಸಂಬಂಧಪಟ್ಟವನು. ಅವನಿಲ್ಲದೆ ಚರ್ಚೆ ಆದರೆ ಅನುಮಾನಗಳು ಕಾಡುತ್ತವೆ. ಬರಲಿ, ಕರೀರಿ. ವಿಶ್ವಾಸ, ವಿಶ್ವಾಸ. ಚೆನ್ನಾಗಿ ಬುದ್ಧಿ ಕಲ್ಸಿದ್ಯಾ. ಮನೆ ಬಿಟ್ಟು ಆಚೀಚೆ ಓಡಾಡಲ್ಲ. ಕುಡ್ತಾ ನಿಂತಿದೆ, ಮಾತ್ ಸತ್ತಿದೆ. ಹೇಳ್ತಿದ್ದೆ ಇವಳಿಗೆ, ನಿನಗೆ ಇಂಥದೊಂದು ಬೇಕು ಅಂತ. ಕೂತ್ಕೋ. ಹೇಳಮ್ಮ. ನಂದೇನಿಲ್ಲ. ಅವನ ಹೆಸರಲ್ಲಿ ಯಾವ ಆಸ್ತಿನೂ ಇಲ್ಲ. ಅವನು ಈ ಸಂಸ್ಥೆಗೆ ಪಾಲ್ದಾರ ಅಲ್ಲ. ಸರಿ. ಅವನಿಗೇನು ಕೊಡಬಾರ್ದು ಅಂತ ನಾನು ನಿರ್ಧರಿಸಿದ್ರೆ ಕಾನೂನಲ್ಲಿ ಅವನಿಗೆ ಹಕ್ಕೇ ಇಲ್ಲ. ಮತ್ತೆ ಅವನ ಹಿಂದೆ ಯಾಕೆ ಬಿದ್ದಿದ್ಯಾ? ಬಂದದ್ದು ಅವನು, ನಾನು ಹುಡುಕಿದ್ದಲ್ಲ. ಸುಖ ಇತ್ತು, ಸೌಕರ್ಯ ಇತ್ತು, ಆಯ್ತು. ಕೇಳಿಸ್ತಾ? ಗಿಣಿ ಹೇಳ್ದಾಗ ಹೇಳಿದೀನಿ, ಸಾಕು ಪುಂಡಾಟ ಅರಿಬೇಡ ಅಂತ. ಕೇಳಲಿಲ್ಲ. ನನ್ನ ಕೈಲಿ ಆಗದೆ ಇರೋದು ನೀವು ಚರ್ಚಿಸಿ ಇತ್ಯರ್ಥ ಮಾಡ್ಕೊಳ್ಳಿ. ನೋಡು, ಸತ್ಯ ಹೇಳ್ತೇನೆ, ನನಗೆ ನಿನ್ನನ್ನು ಮದುವೆ ಆಗೋ ಇಚ್ಛೆ ಇಲ್ಲ.
ಇದು ಪ್ರೀತಿ ಪ್ರೇಮದ ಪ್ರಶ್ನೆ ಅಲ್ಲ. ನಿನ್ನ ರೂಪ ನೋಡಿ ಮರಳಾಗಿ ಮೆಚ್ಚಿ ಬಂದೆ, ಆ ತರಹದ್ದು ಅಲ್ಲ. ಗೊತ್ತಾಗ್ಲಿಲ್ಲ, ಜಸ್ಟ್ ದಟ್. ಸುಮ್ಮನೆ ಕೂತ್ರೆ ಹೇಗೆ? ಏನಾದ್ರೂ ಹೇಳು. ನನಗೂ ಗೊತ್ತಾಗ್ಲಿಲ್ಲ. ಆದ್ರೆ ಏನು, ಹೀಗಾಗೋಗಿದೆಯಲ್ಲ. ಹೊರೋದು ಹೊರಲೇಬೇಕು, ಹೆರೋದು ಹೆರಲೇಬೇಕು, ಬಯಕೆಗಳು ತೀರ್ಲೇಬೇಕು, ಹುಟ್ಟಿದ್ದನ್ನ ಸಾಕ್ಲೇಬೇಕು. ಅಲ್ಲಿಗೆ ಮಗು ಉಳಿಯುತ್ತೆ. ಮಗು ತಾಯಿಗೆ ಸ್ವಂತ ಅಲ್ವಾ? ನೀವು ತಾಯಿ, ಇವನು ಮಗ, ಸ್ವಂತ. ಅದಕ್ಕೆ ಇಷ್ಟು ಕುಣಿತಿದ್ದೀರಿ ಇಲ್ವಾ? ಬಿಟ್ಬಿಡಿ. ಬಿಡೋಕ್ಕಾಗಲ್ಲ ಅಲ್ವಾ? ತಾಯಿ ಅಂದ್ರೆ ತಾಯಿ ಅಷ್ಟೇ. ಹುಲಿ ಚಿರತೆ ಇರಬಹುದು, ಇಲಿ ಹೆಗ್ಣ ಇರಬಹುದು, ತಾಯಿ ಅಲ್ವಾ? ಮದ್ವೆ ಮಾಡ್ಕೊಂಬಿಡೋ, ಮುಗ್ದು ಹೋಗ್ಲಿ. ನೀನು ಒಪ್ಪಿದ್ಯಾ? ಬೇರೆ ಪರಿಹಾರ ಇಲ್ವಲ್ಲ. ಏನೋ ಮದುವೆ ಆಗ್ತೀಯಾ? ಕಷ್ಟ ಆಗುತ್ತೆ. ಅಂದ್ರೆ ಇಲ್ಲಿ ಹೊಂದ್ಕೊಳ್ಳೋದು ಕಷ್ಟ ಆಗುತ್ತೆ. ಯಾಕೆ? ಇಲ್ಲಿ ಪರಿಸರವೂ ಅಪರಿಚಿತ, ಮನುಷ್ಯರು ಅಪರಿಚಿತ. ಮದುವೆಗೆ ಅಂತ ಹುಡುಕಿ ನೋಡಿ ಮೆಚ್ಚಿ ಖರ್ಚು ಮಾಡಿ ಕಟ್ಕೊಂಡು ಹೆಂಡ್ತಿನೇ ಸರಿ ಹೊಂದಲ್ಲ ಅಂತಂದು ವಿಚ್ಛೇದನ ಕೊಟ್ಟು ಓಡಿಸೋ ಪ್ರಪಂಚ. ಅಂಥದ್ರಲ್ಲಿ ಬೆಲೆ ಕೊಟ್ಟು ಸುಖಕ್ಕೆ ಹೊಸಕಿದ ಹೆಣ್ಣನ್ನ ಹೆಂಡತಿ ಅಂತ ಕರ್ಕೊಂಡು ಕಾಲವು ಬಾಳಿಸ್ತೀರಾ? ಸ್ಟವ್ ಸಿಡಿಬಹುದು, ಸೀಮೆಣ್ಣೆ ಸುರಿಬಹುದು, ಬೆಂಕಿ ಹೊತ್ತಬಹುದು, ಹೊಟ್ಟೆ ನೋವು ಬರ್ಬೋದು, ನೇತ್ ಹಾಕೋಬೇಕು ಅನ್ನಿಸ್ಬಹುದು. ಧೈರ್ಯನೇ ಇಲ್ಲ ನನಗೆ. ಮುಖ್ಯ ಇಲ್ಲಿ ನಾನಲ್ಲ, ಮಗು. ನಿಮ್ಮ ಮಗನಿಗೆ ನನ್ನ ಮೇಲೆ ವ್ಯಾಮೋಹ ಇಲ್ಲದೆ ಇರಬಹುದು, ಆದರೆ ಮಗು ಬಗ್ಗೆ ಖಂಡಿತ ಇದೆ. ಆಸ್ ಕಳಿಸಿದ್ದಾನೆ. ಹೊತ್ತಾಯ್ತು, ಹೊರಡ್ತೀನಿ. ಇಲ್ಲಿನೂ ಇತ್ಯರ್ಥ ಆಗಿಲ್ಲ. ನನ್ನ ದೃಷ್ಟಿಲಿ ಸಮಸ್ಯೆನೇ ಇಲ್ಲ. ಒದ್ರುಕೊಂಡು ಹೋಗೋದು ಅಹಂಕಾರ ಆಗತ್ತೆ. ನಿಮ್ಮ ಅನಿಸಿಕೆ. ನಿನ್ ಹಾಗೆ ನಾನು ಒಂದು ಹೆಣ್ಣು, ಇನ್ನೊಂದು ಹೆಣ್ಣನ್ನ ಗುರುತಿಸಿ ಸಹಾನುಭೂತಿಯಿಂದ ವರ್ತಿಸ್ತಿದ್ದೀನಿ. ಬದಲಿಗೆ ಒಬ್ಬ ಗಂಡಸು ನನ್ನ ಜಾಗದಲ್ಲಿ ಇದ್ದಿದ್ರೆ ಈ ಚರ್ಚೆ ಇರ್ತಿರ್ಲಿಲ್ಲ. ವಿಷಯ ಮುಗ್ದಿರೋದು. ಬಂದೆ. ಶ್ರುತಿಯವರು ಕೊಡಿಸಿದ್ದು ಫೋನು. ಬಂದಿದ್ದಾರೆ, ಕಾರಲ್ಲಿದ್ದಾರೆ. ಹೊರಟಿದ್ದೆ, ಜೊತೆಗೆ ಬರ್ತೀನಿ ಅಂದ್ರು. ಅವ್ರನ್ನಲ್ಲಿ ಕೂರಿಸಿ ನಾನಿಲ್ಲಿ ಬಂದೆ. ಭಯ ಅಂತ ಅಲ್ಲ, ಅಪರಾಧಕ್ಕೆ ಅವಕಾಶ ಯಾಕೆ? ಹಲೋ, ಬಂದೆ. ಇದು ಸುಲಭಕ್ಕೆ ಬಗೆಹರಿಯಲ್ಲ. ನಿನ್ನ ಕೈ ಮೀರಿದೆ. ಹೊರಗ್ನವ್ರ ಸಹಕಾರ ಬೇಕು.